ಅಧಿಕಾರಿ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, APMC ಕಾಯ್ದೆ ತಿದ್ದುಪಡಿ ಬಗ್ಗೆ ಕೆಲವು ತಪ್ಪಭಿಪ್ರಾಯಗಳು ಕೆಲವರಿಂದ ಕೇಳಿ ಬರ್ತಾ ಇದೆ. ನಾನು ರೈತ ಪರ ಬಜೆಟನ್ನು ಮಂಡಿಸ್ತೇನೋ, ಹಸಿರು ಶಾಲ್ ಹಾಕ್ಕೊಂಡು ಪ್ರಮಾಣ ವಚನ ಸ್ವೀಕರಿಸ್ತೇನೋ, ನನ್ನಿಂದ ಯಾವ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ರೈತರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಉತ್ಪನ್ನಗಳ ಬೆಲೆ ದುಪ್ಪಟ್ಟಾಗಬೇಕು ಅಂತೇಳಿ ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಾ ಇರುವಂಥದ್ದು. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ 20 ಲಕ್ಷ ಕೋಟಿ ರೂಪಾಯಿನ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿ ಎಲ್ಲ ಕೃಷಿ ಕ್ಷೇತ್ರಕ್ಕೂ ಆದ್ಯತೆಯನ್ನು ಕೊಡ್ತಾ ಇರೋದನ್ನು ತಾವೆಲ್ಲ ಗಮನಿಸಿದ್ದೀರ. ನಾನು ನೆನಪು ಮಾಡ್ಕೊತಾ ಇದ್ದೇನೆ, ಸುಮಾರು 45 ವರ್ಷದ ಹಿಂದೆ ಶಿಕಾರಿಪುರದಲ್ಲಿ APMC ಮುಂದೆ ಸತ್ಯಾಗ್ರಹ ಮಾಡಿ ರೈತ ಬೆಳೆದಂಥ ಬೆಳೆ ಅವನು ಎಲ್ಲಿ ಬೇಕಾದರೂ ಮಾರಾಟ ಮಾಡುವಂಥ ಅವಕಾಶ ಸಿಗಬೇಕು, APMCಲೇ ಮಾರಾಟ ಮಾಡಬೇಕು ಅನ್ನೋಂಥ ನಿರ್ಬಂಧ ಸರಿಯಲ್ಲ ಅಂಥೇಳಿ ಹೋರಾಟ ಮಾಡ್ಕೊಂಡು ಬಂದವನು ನಾನು. ಪ್ರಧಾನಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಇವತ್ತು ನಾನು ಮುಖ್ಯಮಂತ್ರಿ ಆಗಿರುವಂಥ ಈ ಸಂದರ್ಭದಲ್ಲಿ APMCಗೆ ರೈತನ ಅನುಕೂಲಕ್ಕಾಗಿ ಕೆಲವು ತಿದ್ದುಪಡಿಯನ್ನು ತಂದಿದ್ದೇವೆ. ರೈತ ತನ್ನ ಉತ್ಪನ್ನಗಳನ್ನು ಮಾರುಕಟ್ಟೆ ಪ್ರಾಂಗಣದಲ್ಲಿ ಅಥವಾ ನೇರವಾಗಿ ಮಾರಾಟ ಮಾಡುವಂಥ ಅವಕಾಶ ಹೊಂದಿದ್ದಾರೆ. ಇದರಿಂದ ರೈತರಿಗೆ ತನ್ನ ಉತ್ಪನ್ನಗಳಿಗೆ ಯೋಗ್ಯ ಧಾರಣೆ ದೊರೆಯುವಂಥ ಅವಕಾಶ ಕಲ್ಪಿಸಿದಂತಾಗುತ್ತೆ. ಈ ಕಾಯ್ದೆಯಿಂದ APMC ಕಮಿಟಿಗಳ ಅಸ್ತಿತ್ವಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ, ಅವು ಹಿಂದಿನಂತೆ ಮುಂದುವರಿತವೆ. APMC ಕಮಿಟಿಗಳ ಪಾತ್ರವನ್ನು ಮಾರುಕಟ್ಟೆ ಪ್ರಾಂಗಣ, ಮಾರುಕಟ್ಟೆ ಉಪ ಪ್ರಾಂಗಣ ಅಲ್ಲಿ ನಡೆಯುವ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವಹಿವಾಟಿಗೆ ಮಾತ್ರ ಸೀಮಿತವಾಗಿರುತ್ತೆ. ಮಾರುಕಟ್ಟೆ ಪ್ರಾಂಗಣದ ಹೊರಗೆ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವಹಿವಾಟು ನಡೆಸೋದಕ್ಕೆ ಮತ್ತು ಮೇಲ್ವಿಚಾರಣೆಯನ್ನು ಕೃಷಿ ಮಾರಾಟ ನಿರ್ದೇಶಕರು ಮಾಡ್ತಾರೆ. ಕೃಷಿ ಉತ್ಪನ್ನಗಳನ್ನು APMCಯಿಂದ ಹೊರಗಡೆ ಮಾರಾಟ ಮಾಡೋದಕ್ಕೆ ಅವಕಾಶ ಕಲ್ಪಿಸಿರುವಂಥದ್ದು ಹೊಸದೇನಲ್ಲ. ಈಗಾಗಲೇ ಯೂನಿಫೈಡ್ ಮಾರ್ಕೆಟ್ ಯೋಜನೆಯಡಿ ರೈತನಿಂದ ನೇರವಾಗಿ ಖರೀದಿಸೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ತಿದ್ದುಪಡಿ ಕಾಯ್ದೆಯಿಂದ APMC ಕಮಿಟಿಗಳನ್ನು ಮಾರುಕಟ್ಟೆ ಪ್ರಾಂಗಣಕ್ಕೆ ಸೀಮಿತಗೊಳಿಸಿ ರೈತರು ಉತ್ತಮ ಧಾರಣೆ ಪಡೆಯೋದಕ್ಕೆ ಅವಕಾಶ ಒದಗಿಸಿಕೊಡುವಂಥ, ರೈತರ ಬೆಳೆಗಳಿಗೆ ಸ್ಪರ್ಧಾತ್ಮಕ ಬೆಳೆಗಳ ಮಾರುಕಟ್ಟೆ ಒದಗಿಸುವಂಥದ್ದು ಉದ್ದೇಶ. 2007ರಲ್ಲೇ ಖಾಸಗಿ ಮಾರುಕಟ್ಟೆ ಈಗಾಗಲೇ ಪ್ರಾರಂಭ ಆಗಿತ್ತು. ರಿಲಯನ್ಸ್, ಮೋರ್ ಅಂತಹ ಕಂಪನಿಗಳು ಭಾಗವಹಿಸ್ತಾ ಇದ್ದರು. 2008ರಿಂದನೇ ಖಾಸಗಿ ಮಾರುಕಟ್ಟೆಗಳ ಅಸ್ತಿತ್ವ ಬಂದಿದೆ. ಉದಾಹರಣೆಗೆ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಪ್ರೈವೇಟ್ ಲಿಮಿಟೆಡ್ 2007ರಲ್ಲಿ ಇ ಟ್ರೇಡಿಂಗ್ ಪ್ರಾರಂಭ ಆಗಿದೆ. 2013ರಲ್ಲಿ ಆನ್ಲೈನ್ ಟ್ರೇಡಿಂಗ್ ನಡೀತಾ ಇದೆ. ಸೊ ಅದರಿಂದ ನಾನು ನೆನ್ನೆ ದಿನ ಎಲ್ಲ ಪ್ರತಿಪಕ್ಷದ ನಾಯಕರನ್ನು ದೂರವಾಣಿ ಮೂಲಕ ಮಾತನಾಡಿ, ರೈತ ಮುಖಂಡರ ಜೊತೆ ಮಾತನಾಡಿ ತಪ್ಪು ಗ್ರಹಿಕೆ ಮಾಡ್ಕೊಳ್ಳೋದು ಬೇಡ. ಈ ತಿದ್ದುಪಡಿಯ ಉದ್ದೇಶ
ರೈತ ತನಗೆ ಎಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅಲ್ಲಿ ಮಾರಾಟ ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು ಅನ್ನೋಂಥ ಒಂದೇ ಒಂದು ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇಷ್ಟು ವರ್ಷಗಳ ನಂತರ ಈ ಕಾಯ್ದೆಗೆ ಒಂದು ತಿದ್ದುಪಡಿ ತರುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ದೇಶದ ಅನೇಕ ರಾಜ್ಯಗಳು ಇದನ್ನೀಗಾಗಲೇ ಅಳವಡಿಸ್ಕೊಂಡಿದ್ದಾವೆ. ಕರ್ನಾಟಕದಲ್ಲೂ ಸಹ ಇದನ್ನು ತಿದ್ದುಪಡಿಯನ್ನು ಮಾಡಿ ರೈತನಿಗೆ ಅನುಕೂಲ ಮಾಡಿಕೊಳ್ಳುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿದ್ದೇವೆ. ತಮಗೆ ಗೊತ್ತಿರ್ಬೋದು, ಹಣಕಾಸಿನ ಇತಿಮಿತಿ ಸ್ಥಿತಿಗತಿ ಸರಿ ಇಲ್ಲದೇ ಇದ್ದರೂ ಸಹ ಈಗಾಗಲೇ ಮೊದಲನೇ ಪ್ಯಾಕೇಜ್ 1610 ಕೋಟಿ, ಎರಡನೇ ಪ್ಯಾಕೇಜ್ 162 ಕೋಟಿ, ಈಗ ಮೂರನೇ ಪ್ಯಾಕೇಜು ಅದು ಅಂದರೆ ತಾವು ನೋಡ್ತಾ ಇದ್ದರೆ ಕಳೆದ 4-6 ದಿವಸದಿಂದ ಮೆಕ್ಕೆಜೋಳ ಬೆಳೆದಂಥ ರೈತ ಅವನಿಗೆ MSP ಬೆಂಬಲ ಬೆಲೆ 1760 ರೂಪಾಯಿ ಇದ್ದರೂ ಸಹ ನನಗೆ ಬೆಲೆ ಸಿಗ್ತಾ ಇಲ್ಲ, ಅದಕ್ಕಾಗಿ ಬೆಂಬಲ ಬೆಲೆಯಲ್ಲಿ ಕೊಳ್ಳಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆಯಿಂದ ಸುಮಾರು 1.5 ಗಂಟೆ ಕಾಲ ನಮ್ಮ ಸಚಿವರು ನಮ್ಮ ಹಣಕಾಸಿನ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ದೇಶದಲ್ಲಿ ಮೊದಲ ಬಾರಿಗೆ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿದ್ದೇವೆ. ಅದು ಅಂತ ಹೇಳಿದ್ರೆ ನಮ್ಮಲ್ಲಿ 10 ಲಕ್ಷ ಮೆಕ್ಕೆಜೋಳ ಬರೆದಂಥ ರೈತರಿದ್ದಾರೆ. ಒಬ್ಬ ರೈತನಿಗೆ 5,000 ರೂಪಾಯಿ, ಒಬ್ಬೊಬ್ಬ ರೈತನಿಗೆ 5,000 ರೂಪಾಯಿ ಕೊಡೋದ್ರ ಮೂಲಕ ಸುಮಾರು 500 ಕೋಟಿ ರೂಪಾಯಿಗಳನ್ನು ಈ ಮೆಕ್ಕೆಜೋಳ ಬೆಳೆದಂಥ ರೈತನಿಗೆ ಕೊಡುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿದ್ದೇವೆ. ನಾನು APMC ಬಗ್ಗೆ ಹೇಳ್ತಾ ಇದ್ದೆ, ರೈತರು ಎಲ್ಲಿ ಬೇಕಾದರೂ ಅದನ್ನು ಮಾರಾಟ ಮಾಡ್ಬೋದು, APMCಗೆ ಹೋಗ್ಬೇಕಾದ್ರೂ ಮಾರಾಟ ಮಾಡ್ಬೋದು, ಅವ್ರು ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋದಾದರೆ. ಅದಕ್ಕೆ ನಾವೇನು ಅಡ್ಡಿ ಆತಂಕ ಮಾಡಿಲ್ಲ. ತಪ್ಪು ಗ್ರಹಿಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಮೆಕ್ಕೆಜೋಳಕ್ಕೆ ಏನೊಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದರು. ಈಗಾಗಲೇ ಸುಮಾರು 40-50% ರೈತರು ಮೆಕ್ಕೆಜೋಳವನ್ನು ಮಾರಾಟ ಮಾಡಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಮೆಕ್ಕೆಜೋಳ ಬೆಳೆದಂಥ ಪ್ರತಿಯೊಬ್ಬ ರೈತನಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತಗೊಂಡಿದ್ದೇವೆ. ಪ್ರತಿಯೊಬ್ಬ ರೈತನಿಗೆ 5,000 ರೂಪಾಯಿ ಕೊಡೋದ್ರ ಮೂಲಕ ಸುಮಾರು 500 ಕೋಟಿ ರೂಪಾಯಿನ ಒಂದು ಹೊರೆಯನ್ನು ಹೊರ್ತಾ ಇದ್ದೇವೆ. ಇದು ನನ್ನ ಮೆಕ್ಕೆಜೋಳ ಬೆಳೆದಂಥ ರೈತ ಸಮೂಹಕ್ಕೆ ಸಮಾಧಾನ ತೃಪ್ತಿ ತರ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮೂರನೇದು, ಆಶಾ ಕಾರ್ಯಕರ್ತೆಯರಿಗೆ ಸುಮಾರು 40,250 ಜನ ಇದ್ದಾರೆ. ಅವರಿಗೆ ಸಹಕಾರಿ ಇಲಾಖೆಯಿಂದ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಯರಿಗೆ ಇಷ್ಟೊಂದು ಹಗಲು ರಾತ್ರಿ ಈ ಕೋವಿಡ್ ಇಂಥ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೇನಾದರೂ ಒಂದು ಪರಿಹಾರ ಕೊಡಬೇಕು ಅಂತ ಅಪೇಕ್ಷೆ ಇತ್ತು. ನಿಮ್ಮದು ಅಪೇಕ್ಷೆ ಇತ್ತು. 3,000 ರೂಪಾಯಿ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಯರಿಗೆ ಸಹಕಾರಿ ಇಲಾಖೆಯಿಂದ ಪ್ರೋತ್ಸಾಹಧನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸುಮಾರು 12.5 ಕೋಟಿ ಇದಾಗುತ್ತೆ. ಈ ನೈಸರ್ಗಿಕ ವಿಕೋಪ, ಅಪಘಾತದಿಂದ ಮೃತಪಟ್ಟ ಕುರಿ ಮೇಕೆಗಳಿಗೆ 5,000 ರೂಪಾಯಿ ಕೊಡುವಂಥದ್ದು ಒಂದು ಪದ್ಧತಿ ಪ್ರಾರಂಭ ಆಗಿತ್ತು. ಅದನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. Our motto is first farmers. New amendment APMC Act will provide an opportunity for farmers to sell their product directly to any purchase outside the APMC yard or in other
APMCs. This will help the farmers in getting remunerative price for their produce. Amendment will not dilute the powers of the work of the APMC. All these marketing activities will be monitored by the Director of State APMC. Definitely, this new Amendment Act will benefit farmers in improving their income and suffering from losses due to market fluctuations. Intention of my government and the Prime Minister Narendra Modi ji is farmers should be protected from market trends. This amendment will indirectly help farmers in doubling their income by 2022, the Prime Minister's dream. I want to clarify that we have not removed the APMC Act. We are only amending 2 sections of the APMC Act which enable farmers to sell their produce at the markets which they intend to and like. This amendment will also eliminate the exploitation of the farmers by market forces to a certain extent. Many times we have seen farmers resorting to distress sales due to collapse in the prices of commodities. But now, new amendment will allow the farmer to sell their produce at a market selected by him. Many are misleading the farmers on this issue and amendment. But I reiterate that being the CM sworn in the name of farmers at any cost will not give any problem to any farmers in the state. Secondly, 10 lakhs Mekkejola farmers, they are suffering because they are not getting sufficient price. That's why I have decided for each farmer we should give 5,000 rupees relief. It will about 500 crores commitment. Asha Karyakartas, about 40,250 persons, about 3,000 rupees that we are going to give from cooperative institution, about 12 crores. These are the decisions we have taken. That's why this immediate emergent press meeting we are holding. And ಬರುವಂಥ ದಿವಸಗಳಲ್ಲಿ ಈ ಕೋವಿಡ್ ಗಲಾಟೆ ಮುಗಿದ ಮೇಲೆ ಇನ್ನೂ ಹೆಚ್ಚು ಅನುಕೂಲ ಮಾಡಿಕೊಳ್ಳೋ ದೃಷ್ಟಿಯಿಂದ ಏನೇನು ಮಾಡೋಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ನಮ್ಮ ಸರ್ಕಾರದ ಆದ್ಯತೆ ರೈತ ನೆಮ್ಮದಿಯಿಂದ ಬದುಕಿದಾಗ ಮಾತ್ರ ನಾವು ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಇದೆ. ಅನೇಕ ಸಂಕಷ್ಟಗಳಿಗೆ ರೈತ ಸಿಕ್ಕಿ ನರಳ್ತಾ ಇದ್ದಾನೆ. ಇದಕ್ಕಾಗಿ ಹಣಕಾಸಿನ ಸ್ಥಿತಿ ಸರಿ ಇಲ್ಲದೆ ಇದ್ದರೂ ಸಹ ಮೆಕ್ಕೆಜೋಳಕ್ಕೆ 500 ರೂಪಾಯಿ 5,000 ರೂಪಾಯಿ ಪ್ರತಿ ರೈತನಿಗೆ ಕೊಡುವಂಥ ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿದ್ದೇವೆ. ಅದಕ್ಕಾಗಿ ನಾನು ರೈತ ಸಮೂಹಕ್ಕೆ ವಿನಂತಿ ಮಾಡ್ತೇನೆ, ದಯಮಾಡಿ ಆದಷ್ಟು ಬೇಗ ಹಣವನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೇವೆ. ಎಲ್ಲರೂ ಸಹಕರಿಸಬೇಕು ಅಂತೇಳಿ ರೈತ ಸಮೂಹಕ್ಕೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಯಾರು ಇದನ್ನು ತಪ್ಪು ಗ್ರಹಿಕೆ ಮಾಡ್ಕೊಂಡಿದ್ದಾರೆ ಅವರು ಸಹ ಇದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಪರವಾಗಿ ರೈತರ ಪರವಾಗಿ ನಿಲ್ಲಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಖಾಸಗೀಕರಣ ಆದಂತಹ ಸಂದರ್ಭದಲ್ಲಿ ರೈತರಿಗೆ ಬೆಲೆ ಕುಸಿತ ಅದನ್ನ ಯಾರು ನಿಯಂತ್ರಣ ಮಾಡೋದು, ಹೇಗೆ ಪರಿಹಾರ ನೋಡೋಣ. ನಾನು ಅದಕ್ಕೆ ನಿಂಗೆ ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದಂಥದ್ದು, ರೈತ ಹೊರಗಡೆ ಒಳ್ಳೆ ಬೆಲೆ ಸಿಕ್ಕರೆ ಯಾರಿಗೆ ಬೇಕಾದ್ರೂ ಮಾರಾಟ ಮಾಡ್ಬೋದು, APMCಗೆ ಹೋಗ್ಬೇಕಾದ್ರೂ ಮಾರಾಟ ಮಾಡ್ಬೋದು. ಈ ಸಂಪೂರ್ಣ ಸ್ವಾತಂತ್ರ್ಯ ರೈತನಿಗೆ ಸಿಕ್ಕಿರೋದ್ರಿಂದ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ನಮ್ಮ ತೀರ್ಮಾನ. ಸಿಎಂ ಸರ್,
ನೋಡೋಣ, ನಾನೊಬ್ಬ ರೈತನಾಗಿ ನಿಮ್ಗೊಂದು ಮಾತು ಹೇಳ್ತಾ ಇದ್ದೇನೆ. ನಾನೇನೋ ಒಂದು ಬೆಳೆಯನ್ನು ಬೆಳೆದಿದ್ದೇನೆ. ಆ ಬೆಳೆಗೆ ಎಲ್ಲಿ ಒಳ್ಳೆಯ ಬೆಲೆ ಸಿಗುತ್ತೆ ಆ ಬೆಲೆಗೆ ಮಾರಾಟ ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯ ರೈತನಿಗಿರಬೇಕು ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ. ರೈತ ಬೆಳೆದಂಥ ಬೆಳೆಗಳಿಗೆ 2 ಪಟ್ಟು ಹೆಚ್ಚು ಬೆಲೆ ಸಿಗಬೇಕು ಅನ್ನೋಂಥ ಚಿಂತನೆ ನಡೆಸ್ತಾ ಇರೋಂಥ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಉದ್ದೇಶದಿಂದಲೇ ಆ ರೈತ APMC ಮೇಲೂ ಬೇಕಾದ್ರೂ ಮಾರಾಟ ಮಾಡ್ಬೋದು, ಹೊರಗಡೆ ಬೇಕಾದ್ರೂ ಮಾರಾಟ ಮಾಡ್ಬೋದು ಅನ್ನೋ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟೋದ್ರಿಂದ ಯಾವ ಕಾರಣಕ್ಕೂ ರೈತನಿಗೆ ಇದರಿಂದ ಅನ್ಯಾಯ ಆಗೋದಿಲ್ಲ. ಈ ಒಂದು 6 ತಿಂಗಳಾದಮೇಲೆ ತಾವು ನೋಡೋರಂತೆ. ಮತ್ತು ಮಾರುಕಟ್ಟೆ ಪ್ರಾಂಗಣಗಳ ಹೊರತಾದ ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯಾಪಾರ ವಹಿವಾಟು ನಡೆಸುವ ವರ್ತಕರ ವ್ಯಾಪಾರ ವಹಿವಾಟಿನ ಕುರಿತಂತೆ ಕಲಂ 66, 67, 70 ಅಡಿ ಪರಿಶೀಲನೆ ಕೈಗೊಳ್ಳುವ ಅಧಿಕಾರ ನಿರ್ದೇಶಕರು ಮತ್ತು ಅವರಿಂದ ಪ್ರಾಧಿಕೃತರಾದಂಥ ಅಧಿಕಾರಿಗಳಿಗೆ ತಿದ್ದುಪಡಿ ನಂತರದಲ್ಲಿಯೂ ಲಭ್ಯವಿರುತ್ತೆ. ಮಾರುಕಟ್ಟೆ ಪ್ರಾಂಗಣದ ಹೊರಗೆ ವ್ಯಾಪಾರ ವಹಿವಾಟು ನಡೆದರೂ ನಿಯಂತ್ರಣ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಸೊ ಅದರಿಂದ ಯಾವುದೇ ಕಾರಣಕ್ಕೆ ಪ್ರಸ್ತುತ ಮಾರುಕಟ್ಟೆ ಪ್ರಾಂಗಣದಲ್ಲಿ ವ್ಯಾಪಾರ ವಹಿವಾಟಿಗೆ ಕಲ್ಪಿಸುವ ನಿಯಂತ್ರಣಾತ್ಮಕ ವ್ಯವಸ್ಥೆ ತಿದ್ದುಪಡಿ ನಂತರವೂ ಇದು ಮುಂದುವರಿಯುತ್ತೆ. ಇದಿಷ್ಟು ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ. ಮೆಕ್ಕೆಜೋಳ ಖರೀದಿ ಸ್ಟಾಪ್ ಆಗಿದೆ, ಅದನ್ನು ಕಂಟಿನ್ಯೂ ಖರೀದಿ ಮಾಡ್ತೀರಾ ಅಥವಾ ಹೇಗೆ ಸರ್? ಅಣ್ಣ, ನನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ? ಒಂದು ನಿಮಿಷ ಪ್ಲೀಸ್. ನಿಮಗೆ ಗೊತ್ತಿರೋ ಹಾಗೆ ಮೆಕ್ಕೆಜೋಳ ಸುಮಾರು 35-40 ಭಾಗ ಎಲ್ಲ ಮಾರಾಟ ಮಾಡಿಬಿಟ್ಟಿದ್ದಾರೆ. ಕಡಿಮೆ ಬೆಲೆಗೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾರಾಟ ಮಾಡಿದ್ದಾರೆ. ಅದಕ್ಕೆ ನಾವೇನು ತೀರ್ಮಾನ ತಗೊಂಡು ಇದು ತಾನೇ ಮಂತ್ರಿಮಂಡಲದ ಸಭೆಯಲ್ಲಿ ಕುಂತು ಅಧಿಕಾರಿಗಳು ಚರ್ಚೆ ಮಾಡಿ ಸುಮಾರು 10 ಲಕ್ಷ ಮೆಕ್ಕೆಜೋಳ ಬೆಳೆದಂಥ ರೈತನಿದ್ದಾನೆ. ಪ್ರತಿಯೊಬ್ಬ ರೈತನಿಗೆ ಅವ್ನು ಮಾರಾಟ ಮಾಡಿ ಆಗಿದ್ರೂ ಸಹ 5,000 ರೂಪಾಯಿ ಪ್ರತಿಯೊಬ್ಬ ರೈತನಿಗೆ ಕೊಡೋದ್ರ ಮೂಲಕ 500 ಕೋಟಿ ರೂಪಾಯಿ ಈ ಸವಲತ್ತನ್ನು ಕೊಡ್ತಾ ಇದ್ದೇವೆ. ಬಹುಶಃ ಮೆಕ್ಕೆಜೋಳ ಬೆಳೆದ ರೈತನಿಗೆ ಇದರಿಂದ ನೆಮ್ಮದಿ ಆಗುತ್ತೆ, ತೃಪ್ತಿ ಆಗುತ್ತೆ, ಸಮಾಧಾನ ಆಗುತ್ತೆ. ಸಿಎಂ ಸರ್ ಆಶಾ ಕಾರ್ಯಕರ್ತರಿಗೆ ಕೊಡ್ತಿದಾರಲ್ಲ ಸರ್ ಈಗ? ನಾನು ರೈತ, ನನಗೆ ಸ್ವಾತಂತ್ರ್ಯ ಕೇಳೋಣ. ಇಲ್ಲಿ ನನ್ನ ಬೆಳೆ ನನ್ನ ಹಕ್ಕು, ನನಗೆ ಎಲ್ಲಿ ಬೇಕೋ ನನ್ನ ಮಾರಾಟ ಮಾಡ್ತೇನೆ. ಆ ಸ್ವಾತಂತ್ರ್ಯ ನನಗಿರಬೇಕು. ನನ್ನ ಬೆಳೆ ನನ್ನ ಹಕ್ಕು. ಇದನ್ನು ಕ್ವಶನ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇದು ಜಾರಿಗೆ ಬರಬೇಕು ಅನ್ನೋಂಥದ್ದೇ ಪ್ರಧಾನಿಯವರ ಅಪೇಕ್ಷೆ. ಆ ತೀರ್ಮಾನವನ್ನು ಇವತ್ತು ನಾವು ತಗೊಂಡಿದ್ದೇವೆ. ಇದೊಂದು ಐತಿಹಾಸಿಕ ತೀರ್ಮಾನ. ನಾನು ನಿಮ್ಗೆ ಹೇಳ್ತೇನೆ, 100ಕ್ಕೆ 99 ಜನ ರೈತರು ಇದನ್ನು ಸ್ವಾಗತ ಮಾಡ್ತಾರೆ. ಇದನ್ನು ನಿಮ್ಗೆ ನಾನು ತಿಳಿಸಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಿಎಂ ಸರ್, ಈಗ ಆಶಾ ಕಾರ್ಯಕರ್ತರಿಗೆ 3,000 ಕೊಡ್ತಿದಾರಲ್ಲ ಸರ್ ಈಗ ಪ್ರೋತ್ಸಾಹಧನ, ಅದು ಈ ಮಂತ್ ಮಾತ್ರನಾ ಅಥವಾ ಮುಂದಿನ ದಿನಗಳಲ್ಲಿ ಮುಂದಿನ ಮಂತ್? ನೋಡೋಣ, ಇದು ಕೇಳಿ ಹೇಳ್ತೇನೆ. ಇವತ್ತಿಗೆ ಈಗ ಆಶಾ ಕಾರ್ಯಕರ್ತರು ಕೋವಿಡ್ ಸಂದರ್ಭದಲ್ಲಿ ಹಗಲು ರಾತ್ರಿ ಶ್ರಮಪಟ್ಟು ಏನು ಕೆಲಸ ಮಾಡ್ತಾ ಇದ್ದಾರೆ, ಇದನ್ನು ನೋಡಿಕೊಂಡು ಕೋಆಪರೇಟಿವ್ ಇದರಿಂದ ಇನ್ಸ್ಟಿಟ್ಯೂಷನ್ನಿಂದ ಅವರಿಗೆ ಪರಿಹಾರ ಕೊಡುವಂಥ 3,000 ರೂಪಾಯಿ ಒನ್ ಟೈಮ್ ಪ್ರೋತ್ಸಾಹವನ್ನು ಕೊಡುವಂಥ ತೀರ್ಮಾನ ತಗೊಂಡಿದೆ. ಯಾರಪ್ಪ? ಒಳಪಡಿಸಿದ್ದೇವೆ. ವಿಮಾ ಸವಲತ್ತಿಗೆ ಒಳಪಡಿಸಿದ್ದೇವೆ. ಯಾವುದ್ರ ಬಗ್ಗೆ? 17 ಆದಮೇಲೆ ರೆಸ್ಟೋರೆಂಟು, ಸಲೂನ್ ಶಾಪ್ಸು. ಮೈ ಡಿಯರ್ ಫ್ರೆಂಡ್, ಆಫ್ಟರ್ 17 the government of India is going to relax so many things. Let us wait for up to 17. I think one minute, my dear friend. According to me, they will relax everything. Let us wait up to 17th. Maybe five-star hotels and other things, they may not give permission for the time being. But other things, they are going to give permission up to 17th. Let us wait up to 17th. ಸರ್ ಈಗ ಇನ್ನಷ್ಟು ಶ್ರಮಿಕ ವರ್ಗಗಳನ್ನ ಆಡ್ ಮಾಡಬೇಕು ನಿಮ್ಮ ಪ್ಯಾಕೇಜ್ ಅಲ್ಲಿ ಏನೋ ಕೇಳಿ ಬಂದಿತ್ತು. ಇನ್ನು ನಮ್ಮ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಇನ್ನು ಯಾವುದನ್ನೂ ಸೇರಿಸುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ದಿನ 10 ಜನ ಬೇರೆ ಬೇರೆ ಇದರಲ್ಲಿರುವಂಥವ್ರು ಕೇಳ್ತಾರೆ. ಇದಕ್ಕೆ ಅವಕಾಶ ಇಲ್ಲ. ನಮ್ಮಿಂದ ಸಾಧ್ಯವಾದ ಎಲ್ಲವನ್ನೂ ಮಾಡಿದ್ದೇವೆ ಅನ್ನೋದನ್ನು ನೀವು ಒಪ್ತೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ. ಸದ್ಯಕ್ಕೆ ನಮ್ಮ ಇತಿಮಿತಿಗಳಲ್ಲಿ ಇದಿಷ್ಟು ಮಾಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ.
ಈ ಲಾಕ್ಡೌನ್ ಇಂದ ಲಾಸ್ಟ್ 55 ಡೇಸ್ 60 ಡೇಸ್ ಇಂದ ಫುಲ್ ಲಾಕ್ಡೌನ್ ಆಗಿದೆ. ಒಂದು ಕನ್ಸರ್ವೇಟಿವ್ ಎಸ್ಟಿಮೇಟ್ ಏನಾದ್ರು ಮಾಡಿದ್ರೆ ಎಷ್ಟು ಲಾಸಸ್ ಆಗಿದೆ ಸ್ಟೇಟ್ಗೆ? ಮಾಡ್ತಾ ಇದ್ದೀವಿ, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಐ ವಿಲ್ ಕಮ್ ಬ್ಯಾಕ್ ಟು ಯು. ಏನು ಸರ್, ಈಶ್ವರ್ ಖಂಡ್ರೆ ಒಂದು ಆರೋಪ ಮಾಡಿದ್ದಾರೆ ಸರ್, ಅರಣ್ಯ ಇಲಾಖೆಯಲ್ಲಿ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈಗ ಯಾಕೆ ತುರ್ತು ಅವಶ್ಯಕತೆ ಇದೆ ವರ್ಗಾವಣೆ ಅಂತ ಕೇಳಿದ್ದಾರೆ. ನಾನು ಇದ್ರ ಬಗ್ಗೆ ಎಲ್ಲ ಈಗ ಪ್ರತಿಯೊಬ್ಬರಿಗೂ ನಾವು ಉತ್ತರ ಕೊಡೋಕ್ಕಾಗುತ್ತೇನಪ್ಪ. ನಮ್ಮ ಸರ್ಕಾರದ ಇತಿಮಿತಿಗಳಲ್ಲಿ ನಮ್ಗೆ ಯಾವ ಸರಿ ಅದನ್ನು ಮಾಡ್ತೇವೆ. ಅವ್ರ ಪ್ರಶ್ನೆ ಕೇಳೋಕೆ ನಾನೇನು ಹೇಳ್ಬಿಟ್ರೆ. ಸೊ ಧನ್ಯವಾದ ಸರ್, ಥ್ಯಾಂಕ್ ಯು ವೆರಿ ಮಚ್.